ನಲ್ಲಿ ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣ ಮೊದಲ ಬಾರಿ ಆರೋಪಿಗಳೇ ಇಲ್ಲದ ಯುಡಿಆರ್ಗೆ ಎಸ್ಐಟಿ ರಚನೆ ಆಗಿರೋದು. ಸಿಜೆ ರಾಯ್ ಆತ್ಮಹತ್ಯೆ ಬಗೆಗಿನ ದೂರಿನಲ್ಲಿ ಆರೋಪಿಗಳೇ ಇಲ್ಲ. ಯುಡಿಆರ್ ಕೇಸ್ಗಳಲ್ಲಿ ಅನುಮಾನಾಸ್ಪದ ಆರೋಪಿಗಳಾದ್ರೂ ಇರ್ತಾ ಇದ್ರು. ಅಂದ್ರೆ ನಮಗೆ ಇವ್ರ ಮೇಲೆ ಅನುಮಾನ ಇದೆ, ಅವ್ರ ಮೇಲೆ ಅನುಮಾನ ಇದೆ, ಈ ಕಾರಣದಿಂದ ಅವ್ರ ಕಾರಣದಿಂದನೇ ಅಂತೆಲ್ಲ ಇರ್ತಿತ್ತು. ಬಟ್ ಇಲ್ಲಿ ಮೊದಲ ಬಾರಿಗೆ ಆರೋಪಿಗಳೇ ಇಲ್ಲ. ಆದರೆ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣದಲ್ಲಿ ಆರೋಪಿಗಳೇ ಇಲ್ಲದೆ ಇರೋದು ಇದೀಗ ಒಂದು ರೀತಿ ಸವಾಲು. ಆತ್ಮಹತ್ಯೆಗೆ ಕಾರಣ ಎಂಬ ಒಂದೇ ಕಾರಣಕ್ಕೆ ಎಸ್ಐಟಿ ಇದೀಗ ರಚನೆ ಆಗಿದೆ. ಸೊ ಎಸ್ಐಟಿ ರಚನೆ ಆಗುವಾಗ ಆರೋಪಿಗಳು ಯಾರು ಅನ್ನೋದೊಂದಿರುತ್ತಲ್ಲ. ಈಗ ಯಾವುದೋ ಒಂದು ಸಾವು ನಡೆದಿದೆ, ಆತ್ಮಹತ್ಯೆ ಆಗಿದೆ ಅಂತ ಅಂದಾಗ ಆರೋಪಿಗಳು ಆ ಥರದ್ದಿದ್ದೇ ಇರುತ್ತೆ. ಬಟ್ ಈ ಪ್ರಕರಣದಲ್ಲಿ ಆರೋಪಿಗಳು ಇಲ್ಲ. ಸೊ ಆರೋಪಿಗಳೇ ಇಲ್ಲ, ಆತ್ಮಹತ್ಯೆಗೆ ಏನು ಕಾರಣ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇದೀಗ ಎಸ್ಐಟಿ ರಚನೆ ಆಗಿರೋದ್ರಿಂದ ತನಿಖೆ ಅಂತೂ ಚುರುಕುಗೊಂಡಿದೆ. ಸೊ ಆರೋಪಿಗಳೇ ಇಲ್ಲದ ಯುಡಿಆರ್ಗೆ ಎಸ್ಐಟಿ ರಚನೆ ಆಗಿರೋದು ಇದೇ ಮೊದಲ ಬಾರಿಗೆ. ಇನ್ನು ಆರೋಪಿಗಳೇ ಇಲ್ಲದ ಕೇಸ್ನಲ್ಲಿ ಎಸ್ಐಟಿ ತನಿಖೆ ಹೆಂಗೆ ಮಾಡುತ್ತೆ? ಒಂದು ಸವಾಲಿನ ಪ್ರಶ್ನೆ ಅಲ್ವಾ ಇದು? ಈಗ ತನಿಖೆ ಮಾಡುವಂಥದ್ದು ಒಂದು ದೊಡ್ಡ ಟಾಸ್ಕು. ಕೇಸ್ ಫೈಲ್ ಅಧಿಕೃತವಾಗಿ ಟ್ರಾನ್ಸ್ಫರ್ ಮಾಡಿಕೊಳ್ಳಲಿದ್ದಾರೆ ಎಸ್ಐಟಿ. ಯಾರ್ಯಾರು ವಿಚಾರಣೆ ಮಾಡಲಾಗಿದೆ ಅಂತ ಕೂಲಂಕುಷವಾಗಿ ಪರಿಶೀಲನೆ ಮಾಡಲಾಗತ್ತೆ. FSL ವರದಿ ಇಂಪಾರ್ಟೆಂಟ್ ಆಗುತ್ತೆ, ಪೋಸ್ಟ್ ಮಾರ್ಟಮ್ ವರದಿ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನೆಲ್ಲ ಪರಿಶೀಲನೆ ಮಾಡ್ತಾರೆ ಈ ರಿಪೋರ್ಟ್ ಎಲ್ಲ ಬಂದ ಮೇಲೆ. ಟೆಕ್ನಿಕಲ್ ಟೀಮ್ನಿಂದ ಪ್ರಮುಖವಾಗಿ 3 ಟೀಮ್ ರಚನೆ ಮಾಡ್ಕೊಂಡಿದ್ದಾರೆ. ಆ 3 ಟೀಮ್ನಲ್ಲಿ ಒಂದು ಟೆಕ್ನಿಕಲ್ ಟೀಮ್. ಟೆಕ್ನಿಕಲ್ ಆಗಿ ಏನೇನು ನಮಗೆ ಎವಿಡೆನ್ಸಸ್ ಸಿಗುತ್ತೆ, ಸಾಕ್ಷಿಗಳು ಸಿಗುತ್ತೆ, ಅನುಮಾನಗಳು ಆಗತ್ತೆ, ಇದನ್ನು ಗಮನಿಸ್ತಾರೆ. ಸೊ ಈ ಟೆಕ್ನಿಕಲ್ ಟೀಮಿಂದ ಮೊಬೈಲ್ ಹುಡುಕಾಟ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಮೊಬೈಲಲ್ಲಿ ಎಲ್ಲನೂ ಇರುತ್ತೆ ಅಂತ. ಆಮೇಲೆ CDR ಪರಿಶೀಲನೆ, ಬ್ಯಾಲಿಸ್ಟಿಕ್ ಡಿಪಾರ್ಟ್ಮೆಂಟ್ ಸಹಾಯ ಪಡೆಯಲಿದ್ದಾರೆ ಎಸ್ಐಟಿ. ಆಮೇಲೆ ಇದನ್ನು ಹೆಂಗೆ ತನಿಖೆ ಮಾಡಬೇಕು, ಏನು ಎತ್ತ ಅನ್ನೋದನ್ನೆಲ್ಲನೂ ಕೂಡ ಮಾಡಲಾಗತ್ತೆ. ಇನ್ನು ಸಿಜೆ ರಾಯ್ ಉದ್ಯಮ ಬಗ್ಗೆಯೂ ಕೂಡ ತನಿಖೆಯನ್ನು ನಡೆಸ್ತಾ ಇರುವಂಥದ್ದು ಎಸ್ಐಟಿ. ಸಿಜೆ ರಾಯ್ ಉದ್ಯಮದಲ್ಲಿ ಯಾರಾದರೂ ಹೂಡಿಕೆ ಮಾಡಿದ್ರ ಅಂದರೆ ಬಿಸ್ನೆಸ್ ಪರ್ಪಸ್ ಆಗಿ ಕೂಡ ನೋಡಬೇಕಾಗತ್ತೆ. ಲಾಸಲ್ಲಿದ್ರ ಅಥವಾ ಯಾರ್ದಾದ್ರೂ ಒತ್ತಡ ಅನ್ನೋದಿತ್ತಾ, ಬೆದರಿಕೆ ಅನ್ನೋದಿತ್ತಾ ಅಂತ. ಹಣಕಾಸು ವಿಚಾರದಲ್ಲಿ ಯಾರ ಬಳಿ ಆದರೂ ಗಲಾಟೆ ಆಗಿತ್ತಾ, ಕಿರಿಕ್ ಆಗಿತ್ತಾ ಅನ್ನೋದನ್ನು ಕೂಡ ತನಿಖೆ ಮಾಡಲಾಗತ್ತೆ. ಆಮೇಲೆ ಪ್ರಮುಖವಾಗಿ ಅವರ ಫ್ಯಾಮಿಲಿಯಲ್ಲಿ ಏನಾದರೂ ಘಟನೆ ನಡೆದಿತ್ತಾ, ಈ ಥರ ರಿಚೆಸ್ಟ್ ಫ್ಯಾಮಿಲಿ ಅಂತ ಬಂದಾಗ ಈ ಆಸ್ತಿ ವಿಚಾರ ಅಥವಾ ಹೂಡಿಕೆ ವಿಚಾರ ಈ ಥರದ್ರಲ್ಲಿ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತಾ ಅಂತ ಆ ಆ್ಯಂಗಲಲ್ಲೂ ಕೂಡ ತನಿಖೆಯನ್ನು ಮಾಡಲಾಗತ್ತೆ. ಪ್ರಕರಣದಲ್ಲಿ ರಾಜಕೀಯ ಕೈವಾಡ ಇದೆಯಾ? ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಅಂತ ಅಂದರೆ ರಾಜಕೀಯ ನಾಯಕರುಗಳ ಇನ್ವಾಲ್ವ್ಮೆಂಟ್ ಇರುತ್ತೆ, ಫ್ರೆಂಡ್ಶಿಪ್ ಇರುತ್ತೆ, ಹೂಡಿಕೆ ಇರುತ್ತೆ, ಇನ್ನೊಂದು ಮತ್ತೊಂದು ಅಂತ. ಹಾಗಾಗಿ ರಾಜಕೀಯ ಕೈವಾಡ ಏನಾದರೂ ಇದೆಯಾ ಅಂತ ಆ ಆ್ಯಂಗಲಲ್ಲೂ ಕೂಡ ತನಿಖೆಯನ್ನು ಮಾಡ್ತಾರೆ. IT ಮುಂದೆ ರಾಜಕೀಯ ವ್ಯಕ್ತಿಗಳ ಹೆಸರನ್ನು ಹೇಳದಂಥ ಸನ್ನಿವೇಶದಲ್ಲಿ ಏನಾದರೂ ಇದ್ರಾ ಅಂದರೆ IT